ಓಕೆ, ಈಗ ಅಧ್ಯಕ್ಷತೆಯ ಮಾತುಗಳನ್ನ ಕೇಳೋ ಸಮಯ. ದೊಡ್ಡ ಚಪ್ಪಾಳೆಗಳು ಬರಲಿ. ಶ್ರೀ ವಿಜಯಾನಂದ ಎಸ್ ಕಾಶಪ್ಪನವರ್, ಮಾನ್ಯ ಶಾಸಕರು, ವಿಧಾನಸಭೆ ಮತಕ್ಷೇತ್ರ ಹುನಗುಂದ ಹಾಗೂ ಅಧ್ಯಕ್ಷರು, ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ನಿಯಮಿತ, ಇವರಿಂದ ಅಧ್ಯಕ್ಷೀಯ ಮಾತುಗಳು. ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್ ಬಾಗಲಕೋಟ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಪ್ರವಾಸೋದ್ಯಮ ಇಲಾಖೆ ಅಡಿಯಲ್ಲಿ 2026ರ ಈ ಒಂದು ಚಾಲುಕ್ಯ ಉತ್ಸವದ ಇಂದಿನ ಜಯಸಿಂಹ ವೇದಿಕೆಯ ಈ ಒಂದು ಸಮಾರೋಪ ಸಮಾರಂಭದ ವೇದಿಕೆಯ ಉದ್ಘಾಟನೆಯನ್ನು ನೆರವೇರಿಸಿರುವಂಥ ಆತ್ಮೀಯ ಸೋದರರು, ಬದಾಮಿ ಮತಕ್ಷೇತ್ರದ ಶಾಸಕರು ಆದಂಥ ಸೋದರ ಭೀಮಸೇನ್ ಚೆಮ್ಮನಕಟ್ಟಿ ಅವರೇ, ವೇದಿಕೆ ಮೇಲೆ ಉಪಸ್ಥಿತಿರುವಂಥ ನಮ್ಮ ಬಾಗಲಕೋಟೆ ಜಿಲ್ಲಾಧಿಕಾರಿಗಳಾದಂಥ ಆತ್ಮೀಯರಾದಂಥ ಸಂಗಪ್ಪ ಅವರೇ, ಹಾಗೂ ನಮ್ಮ ಜಿಲ್ಲಾ ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ ಶಶಿಧರ್ ಕೊರೆ ಅವರೇ, ಹಾಗೂ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಮಾಜಿ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರು, ಸನ್ಮಾನ್ಯ ಎಚ್ ವೈ ಮೇಟಿ ಸಾಹೇಬರ ಪುತ್ರಿ ಆದಂಥ ಶ್ರೀಮತಿ ಬಾಯಕ್ಕ ಮೇಟಿ ಅವರೇ, ಹಾಗೂ ಇನ್ನೋರ್ವ ಅತಿಥಿಗಳಾದಂಥ ಆತ್ಮೀಯ ಸೋದರರು ಎಚ್ ವೈ ಮೇಟಿ ಸಾಹೇಬರ ಪುತ್ರರಾದಂಥ ಉಮೇಶ್ ಮೇಟಿ ಅವರೇ, ಹಾಗೂ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ನಮ್ಮ KMFನ ಅಧ್ಯಕ್ಷರಾದಂಥ ಕರಿಗೌಡ್ರವರೇ, ನಮ್ಮ ಐವಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ಹನುಮಂತಗೌಡ ಪಾಟೀಲ್ ಅವರೇ, ಮಾಜಿ ತಾಲೂಕ್ ಪಂಚಾಯಿತಿಯ ಅಧ್ಯಕ್ಷರು, ಆತ್ಮೀಯರು, ನಮ್ಮ TAPSMSನ ನಿರ್ದೇಶಕರಾದಂಥ ಬಸಂತಪ್ಪ ಅಂಟ್ರತಾನಿ ಅವರೇ, ಹಾಗೂ ನಮ್ಮ ಪುನರ್ವಸತಿ ಪುನರ್ನಿರ್ಮಾಣ ಇಲಾಖೆಯ ನಮ್ಮ ಜಿ ಎಂ ಆತ್ಮೀಯರಂಥ ಮಾದೇವ್ ಮುರುಗಿ ಅವರೇ, ಹಾಗೂ ನಮ್ಮ ಉಪವಿಭಾಗ ಅಧಿಕಾರಿಗಳಂಥ ಸಂತೋಷ್ ಅವರೇ, ಹಾಗೂ ಬಸರಿಗಿಡದವರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಯಾವತ್ತು ಸಮಸ್ತ ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ, ಹುನಗುಂದ ತಾಲೂಕಿನ, ಬಾಗಲಕೋಟೆ ತಾಲೂಕು ಮತ್ತು ಬದಾಮಿ ತಾಲೂಕು ಸಮಸ್ತ ಆಗಮಿಸಿರುವಂಥ ಯಾವತ್ತು ಗುರು ಹಿರಿಯರೇ, ತಾಯಂದಿರೇ, ಯುವ ಮಿತ್ರರೇ, ಮಾಧ್ಯಮದ ಸ್ನೇಹಿತರೆ, ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತು ಈ ಚಾಲುಕ್ಯ ಉತ್ಸವ 2026ಕ್ಕೆ ಆಗೋದಕ್ಕೆ ಮೂಲ ಕಾರಣೀಭೂತರು ಸನ್ಮಾನ್ಯ ನಮ್ಮ ದಿವಂಗತ ಎಚ್ ವೈ ಮೇಟಿ ಸಾಹೇಬರು ಅನ್ನೋ ಮಾತನ್ನ ನಾನು ಬಹಳ ಹೆಮ್ಮೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬಹುತೇಕ ಇವತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಅವರೇ ವಹಿಸ್ಬೇಕಾಗಿತ್ತು. ಅವ್ರು ಇಲ್ಲಾರದ ಕಾರಣಕ್ಕೆ ಇವತ್ತು ನಮ್ಮನ್ನ ಅಗಲಿ ಹೋಗಿರೋ ಕಾರಣ ಇವತ್ತು ನಾನು ಈ ಒಂದು ಸಭೆಯ ಅಧ್ಯಕ್ಷ ಸ್ಥಾನವನ್ನ ವಹಿಸಿದ್ದೀನಿ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇದೇನು ಸಂತೋಷದ ವಿಷಯ ಅಲ್ಲ, ಅತ್ಯಂತ ದುಃಖದಲ್ಲಿ ಕೂಡ ಈ ವೇದಿಕೆಯ ಅಧ್ಯಕ್ಷತೆಯನ್ನು ನಾನು ವಹಿಸಿದ್ದೇನೆ. ಯಾಕಂದ್ರೆ ನಮಗೆಲ್ಲ ಮಾರ್ಗದರ್ಶಕರು, ಹಿರಿಯರು, ನಾವೆಲ್ಲ ಶಾಸಕರಾಗಬೇಕಂದ್ರೆ ಅವರ ಮಾರ್ಗದರ್ಶನದಿಂದ ಇವತ್ತು ನಾವು ಶಾಸಕರಾಗಿದ್ದೀವಿ ಅನ್ನೋ ಮಾತನ್ನು ಕೂಡ ಬಹಳ ಸಂತೋಷದಿಂದ ಈ ವೇದಿಕೆಯಲ್ಲಿ ನಾನು ಹಂಚ್ಕೊಳ್ಳೋಕೆ ಬಯಸ್ತೀನಿ ಬಂಧುಗಳೇ. ಯಾಕಂದ್ರೆ ನಮ್ಮ ತಂದೆಯವರ ಜೊತೆಗೆ ಅವರು ಶಾಸಕರಾದಂಥವ್ರು, ಅವರ ಅತ್ಯಂತ ಒಡನಾಟಿ, ಅವರು ಬೇರೆ ಪಕ್ಷದಲ್ಲಿ ಇದ್ರೂ ಕೂಡ ಇಬ್ರು ಕೂಡ ಅತ್ಯಂತ ಕೈ ಹಿಡಿದು ಒಂದು ಸ್ನೇಹ ಜೀವಿಯಾಗಿ ಬದುಕ್ತಂಥವ್ರು ಈ ಜಿಲ್ಲೆಯಲ್ಲಿ ಯಾರಾದರೂ ಇದ್ರೆ ಅದು ಸನ್ಮಾನ್ಯ ದಿವಂಗತ ಎಚ್ ವೈ ಮೇಟಿ ಸಾಹೇಬರು ಅನ್ನೋ ಮಾತನ್ನ ನಾನು ಈ ವೇದಿಕೆಯಲ್ಲಿ ಹಂಚ್ಕೊಳ್ಳೋಕೆ ಬಯಸ್ತೇನೆ. ಬಂಧುಗಳೇ, ಅವ್ರು ಇರದೇ ಇದ್ರು ಕೂಡ ಅವರ ಕನಸು, ಅವರ ನನಸು ಇವತ್ತೇನಾಗಿತ್ತು, ಒಂದು ಐವಳ್ಳಿಯ ಈ ಸಮಾರೋಪ ಸಮಾರಂಭ ನಡಿಬೇಕಾಗಿತ್ತು, ಚಾಲುಕ್ಯ ಉತ್ಸವ ಆಗಬೇಕಾಗಿತ್ತು. ಅದಲ್ಲದೆ ಅವರ ಕನಸು ಇನ್ನೊಂದಿದೆ, ಈ ಐವಳ್ಳಿಯನ್ನ ಸ್ಥಳಾಂತರ ಮಾಡಿ ಇವತ್ತು ಶಾಶ್ವತ ನಿಮಗೆಲ್ಲರಿಗೂ ನೆಲೆಯನ್ನು ಕಲ್ಪಿಸಿಕೊಡ್ಬೇಕು ಅನ್ನೋದು ಕೂಡ ಅವರ ಮೂಲ ಉದ್ದೇಶ ಆಗಿತ್ತು. ಯಾಕಂದ್ರೆ 2013ರಲ್ಲಿ
ನಾನು ಶಾಸಕನಾಗಿದ್ದಾಗ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರ ಹತ್ರ ಅನೇಕ ಬಾರಿ ನಾವು ಅವರು ಕೂಡಿ ಹೋಗಿದ್ವಿ. ಐಹೊಳೆಯನ್ನು ಸ್ಥಳಾಂತರ ಮಾಡಬೇಕು, ಇಲ್ಲಿ ಒಂದು ಪುನರ್ವಸತಿಯನ್ನು ಕಲ್ಪಿಸಿ, ಇಲ್ಲಿ ಏನು ಇಮ್ಮಡಿ ಪುಲಿಕೇಶಿ ಅವರು ಐಹೊಳೆಯನ್ನು ಕೇಂದ್ರ ಸ್ಥಾನವನ್ನಾಗಿ ಮಾಡಿಕೊಂಡಿದ್ರು. ಬಹುತೇಕ ಇತಿಹಾಸ ಪುಟಗಳು ಹೇಳ್ತಾವೆ, ಇವತ್ತು ಚಾಲುಕ್ಯರ ನಾಡಿನ ಕೇಂದ್ರ ಸ್ಥಾನ ಒಂದು ಕಾಲದಲ್ಲಿ ಯಾವುದಾಗಿತ್ತಂದ್ರೆ ಅದು ಐಹೊಳೆ ಆಗಿತ್ತು ಅನ್ನೋದನ್ನು ಕೂಡ ನಾವು ಯಾರು ಕೂಡ ಮರೆಯೋ ಹಾಗಿಲ್ಲ. ಆ ಒಂದು ಕಾರಣದಿಂದಲೇ ಸನ್ಮಾನ್ಯ HY ಮೇಟಿ ಸಾಹೇಬರು ಇವತ್ತು ಸ್ಥಳಾಂತರ ಮಾಡಬೇಕು, ಇಲ್ಲಿರುವಂಥ ಶಿಲ್ಪಕಲೆಗಳನ್ನು ಇವತ್ತು ಇಮ್ಮಡಿ ಪುಲಿಕೇಶಿ ಅವರು ಏನು 6ನೇ ಶತಮಾನದಲ್ಲಿ ಇಲ್ಲಿ ಶಿಲ್ಪಕಲೆಯನ್ನು ರಚಿಸಿ ಇವತ್ತು ಈ ನಾಡಿಗೆ ಒಂದು ಬೆಳಕನ್ನು ಚೆಲ್ಲಿದಂಥವರು, ಆ ಕಲಾವಿದರ ಬೀಡನ್ನು ಅಣಿಸ್ಕೊಂಡಂಥ ಕ್ಷೇತ್ರ ಇವತ್ತು ಯಾವುದಾದ್ರೂ ಇದ್ರೆ ಅದು ಚಾಲುಕ್ಯರ ನಾಡು, ಅದು ಬಾದಾಮಿ ಪಟ್ಟದಕಲ್ಲು ಐಹೊಳೆ ಅನ್ನೋ ಮಾತನ್ನ ಇವತ್ತು ಬಹಳ ಹೆಮ್ಮೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಬಂಧುಗಳೇ, ಖಂಡಿತವಾಗಿ ಇವತ್ತು ಐಹೊಳೆಯನ್ನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇವತ್ತು ಅವರ ಬೇಡಿಕೆಯನ್ನು ಈಡೇರಿಸುವ ನಿಟ್ಟಿನಲ್ಲಿ ಇವತ್ತು ಖಂಡಿತವಾಗಿ ನಿರ್ಣಯ ಮಾಡ್ತಾರೆ ಅನ್ನೊಂದು ವಿಶ್ವಾಸದ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಬಂಧುಗಳೇ ಚಾಲುಕ್ಯರ ನಾಡು ಇವತ್ತು ನಮ್ಮ ಐಹೊಳೆಗೆ ನಾವು ಮೊನ್ನೆ ದಿವಸ ಬಾದಾಮಿಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಚಾಲುಕ್ಯ ಉತ್ಸವವನ್ನು ಉದ್ಘಾಟನೆ ಮಾಡಿದರು. ನಮ್ಮ ಸೋದರ ಭೀಮಸೇನ್ ಚಿಮ್ಮನಕಟ್ಟಿ ಅವರು, ಉಸ್ತುವಾರಿ ಸಚಿವರು, ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು JT ಪಾಟೀಲ್ ಆಗಿರ್ಬೋದು, ಅನೇಕ ನಮ್ಮ ಶಾಸಕರು ಇವತ್ತು ಒತ್ತಡವನ್ನು ಮಾಡಿ ಬಜೆಟ್ನಲ್ಲೇ ಇವತ್ತು ಅನುದಾನವನ್ನು ಘೋಷಣೆ ಮಾಡಿ, ಯಾಕಂದರೆ 11 ವರ್ಷಗಳಿಂದ ಈ ಉತ್ಸವ ನಿಂತು ಹೋಗಿತ್ತು. ಆದರೆ 2015 ನಂತರ ಇವತ್ತು ಮತ್ತೆ 11 ವರ್ಷದ ನಂತರ ಇವತ್ತು 2026ರಲ್ಲಿ ಈ ಉತ್ಸವ ನಡೀತಾ ಇದೆ. ಬಂಧುಗಳೇ, ಇವತ್ತು ನಡೆಯೋದಕ್ಕೆ ಯಾರಾದರೂ ಕಾರಣೀಭೂತ ಇದ್ರೆ ಒಂದು ಕಡೆ ಚಿಮ್ಮನಕಟ್ಟಿಯವರು, ಒಂದು ಕಡೆ HY ಮೇಟಿ ಸಾಹೇಬರು, ಇನ್ನೊಂದು ಕಡೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅನ್ನೋ ಮಾತನ್ನ ಬಹಳ ಹೆಮ್ಮೆ ಅಂತ ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಕೇವಲ 2 ಕೋಟಿ ಘೋಷಣೆ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳು 3 ಕೋಟಿ ಅನುದಾನವನ್ನು ನಮಗೆ ಬಿಡುಗಡೆ ಮಾಡಿದ್ರು. ನಾವು ಚಿಮ್ಮನಕಟ್ಟಿ ಅವರು ಮೊನ್ನೆ ಬಾದಾಮಿಯಲ್ಲಿ ನಾವು ವಿನಂತಿ ಮಾಡ್ಕೊಂಡ್ವಿ, ಇಷ್ಟು ಅನುದಾನ ಸಾಲೋದಿಲ್ಲ, ನಮಗೆ ಇನ್ನೊಂದು ಕೋಟಿ ಕೊಡ್ರಿ ಅಂದಾಗ ಆ ವೇದಿಕೆ ಮೇಲೆ ಇವತ್ತು ಮತ್ತೊಂದು ಕೋಟಿಯನ್ನು ಇವತ್ತು ಘೋಷಣೆಯನ್ನು ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು 4 ಕೋಟಿ ರೂಪಾಯಿ ಅನುದಾನವನ್ನು ಈ ಉತ್ಸವಕ್ಕಾಗಿ ಬಿಡುಗಡೆ ಮಾಡಿದ್ದಾರೆ. ಈ ನಾಡಿನಲ್ಲಿ ನೋಡ್ರಿ ಎಲ್ಲ ಉತ್ಸವ, ಹಂಪಿ ಉತ್ಸವ, ಕಾರವಾರ ಉತ್ಸವ, ಇವತ್ತು ನಮ್ಮ ಕೂಡಲ ಸಂಗಮದ ಬಸವಣ್ಣನವರ ಈ ಪವಿತ್ರವಾದ ಭೂಮಿ ಬಸವನಾಡು, ಬಸವ ಜಯಂತಿಯನ್ನು ಕೂಡ ಇವತ್ತು ಕೂಡಲ ಸಂಗಮದಲ್ಲಿ ಆಚರಣೆ ಮಾಡಿದಕ್ಕೆ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನಮಗೆ ಅನುಕೂಲ ಮಾಡಿಕೊಟ್ರು. ಆ ಹಿನ್ನೆಲೆಯಲ್ಲಿ ಈ ಒಂದು ಇತಿಹಾಸ ಭರಿತವಾದಂಥ ಈ ನಾಡನ್ನು, ಯಾಕಂದರೆ ಒಂದು ಕಡೆ ಇಮ್ಮಡಿ ಪುಲಿಕೇಶ, ಒಂದು ಕಡೆ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು, ಇವತ್ತು ಈ ನಾಡನ್ನು ಬೆಳಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲ ಉತ್ಸವವು ಕೂಡ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಈ ಒಂದು ವೇದಿಕೆಯ ಮುಖಾಂತರ ಇವತ್ತು ನಾನು ತಮ್ಮೆಲ್ಲರ ಪರವಾಗಿ ಈ ಉತ್ಸವವನ್ನು ಆಚರಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಶೇಷವಾದ ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು ಕೂಡ ನಾನು ಹೆಮ್ಮೆಯಿಂದ ಅರ್ಪಿಸಕ್ಕೆ ಬಯಸ್ತೀನಿ. ಬಂಧುಗಳೇ, ಇವತ್ತು ಬಾದಾಮಿಯನ್ನು ನಮ್ಮ ಚಾಲುಕ್ಯರು ವಾತಾಪಿ ಅಂತ ಕರೀತಾ ಇದ್ರು. ಇವತ್ತು ಪಟ್ಟದಕಲ್ಲಲ್ಲಿ ನಿನ್ನೆ ಕೂಡ ನಾವು ಉತ್ಸವವನ್ನು ನೆರವೇರಿಸಿದ್ವಿ. ನಮ್ಮ ಚಿಮ್ಮನಕಟ್ಟಿ ಅವರ ಒಂದು ನೇತೃತ್ವದಲ್ಲಿ ಪಟ್ಟದಕಲ್ಲ ಉತ್ಸವವನ್ನು ಕೂಡ ಭಾಳ ಅದ್ಧೂರಿಯಾಗಿ ನಿನ್ನೆ ಆಚರಿಸಲಾಯಿತು. ಕಿಸುವಳ ಅಂತೇಳಿ ಪಟ್ಟದಕಲ್ಲಕ್ಕೆ ಕರೀತಾ ಇದ್ರು, ವಾತಾಪಿ ಬಾದಾಮಿ, ಕಿಸುವಳ ಅಂತೇಳಿ ನಮ್ಮ ಪಟ್ಟದಕಲ್ಲಿಗೆ, ಇವತ್ತು ಐಹೊಳೆಗೆ ಆರ್ಯಪುರ ಅಂತ ಕರೀಲಾಗ್ತಿತ್ತು ಇತಿಹಾಸದಲ್ಲಿ. ಆರ್ಯಪುರ, ಈ ಐಹೊಳೆ ಹೆಸರು ಹೇಗೆ ಬಂತು ಅನ್ನೋದನ್ನು ತಾವೆಲ್ಲ ಅರ್ಥ ಮಾಡ್ಕೊಂಡಿದ್ರಿ. ಇವತ್ತು ಅಂದು ಪರಶುರಾಮ, ನಮ್ಮ ಮೆಥಾಲಜಿಕಲ್ ರಿಪೋರ್ಟ್ ಪ್ರಕಾರ ಪರಶುರಾಮ ಅವರು ಈ ಒಂದು ಕ್ಷೇತ್ರವನ್ನು ಕ್ಷತ್ರಿಯರನ್ನು ನಾಶ ಮಾಡಬೇಕು ಅಂತೇಳಿ ಅಂದು ಕ್ಷತ್ರಿಯ ವಂಶವನ್ನು ನಾಶ ಮಾಡಿ ಇದೇ ನಮ್ಮ ಮಲಪ್ರಭಾ ನದಿಯಲ್ಲಿ ಬಂದು ಅವರ ಕೊಡ್ಲಿಯನ್ನು ಇಲ್ಲಿ ತೊಳೆದಾಗ ಬೆಳಗ್ಗೆ ಎದ್ದು ನಮ್ಮ ತಾಯಂದರು, ಐಹೊಳೆಯ ತಾಯಂದರು ಹೊಳೆಗೆ ಹೋದಾಗ ಆ ಹೊಳೆಯನ್ನು ನೋಡಿ ಐಹೊಳೆ ಅಂತೇಳಿ ಇವತ್ತು ಪ್ರಾರಂಭ ಆದ ಹಿನ್ನೆಲೆಯಲ್ಲಿ ಇವತ್ತು ಈ ಕ್ಷೇತ್ರವನ್ನು ಐಹೊಳೆಯಾಗಿ ಕರೀಲಾಗತ್ತೆ. ಇದಕ್ಕೊಂದು ಇತಿಹಾಸ ಇದೆ. ಇಲ್ಲಿ ಇರುವಂಥ ಶಿಲ್ಪಕಲೆಗಳು
ಬಹುತೇಕ ಭಾರತ ದೇಶದಲ್ಲಿ ಎಲ್ಲಿ ಕೂಡ ನೋಡೋದಕ್ಕೆ ಸಿಗೋದಿಲ್ಲ. ಅದಕ್ಕೆ ಬೆಲೆ ಕೂಡ ಕಟ್ಟೋಕ್ಕಾಗೋದಿಲ್ಲ. ನಮ್ಮ ಪುರಾತತ್ವ ಇಲಾಖೆಯವರು 2015ರಲ್ಲಿ ಅನೇಕ ಜನ ನಮ್ಮ ಡೆಲ್ಲಿ ಇಂತ್ರ ಪುರಾತತ್ವ ಇಲಾಖೆ ಇಂತ್ರ ಬಂದಾಗ ಅವರು ಒಂದೇ ಮಾತನ್ನು ಈ ವೇದಿಕೆ ಮೇಲೆ ಹೇಳೋದ್ರು, ಇಲ್ಲಿರುವಂಥ ಶಿಲ್ಪಕಲೆಗೆ, ವಾಸ್ತು ಶಿಲ್ಪಕ್ಕೆ ನಾವು ಎಂದೆಂದೂ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಅಷ್ಟು ಬೆಲೆ ಬಾಳುವಂಥ ಇವತ್ತು ಆ ಶಿಲ್ಪಕಲೆ ಎಲ್ಲಾದರೂ ನಮ್ಮ ನಾಡಿನಲ್ಲಿ ಸಿಗೋದಕ್ಕೆ ಸಾಧ್ಯ ಅಂದರೆ ಅದು ಐಹೊಳೆಯಲ್ಲಿ ಮಾತ್ರ ಅನ್ನೋದನ್ನು ಇವತ್ತು ನಾವು ಭಾಳ ಹೆಮ್ಮೆ ಅಂತ ಹೇಳಬೇಕಾಗತ್ತೆ ಬಂಧುಗಳೇ. ಆದ ಕಾರಣ ನಾನು ಐಹೊಳೆ ಮತ್ತು ಸುತ್ತಮುತ್ತಿನ ನಮ್ಮೆಲ್ಲರ ಗ್ರಾಮಸ್ಥರು, ಯಾಕಂದರೆ ಇದು ಐಹೊಳೆ ಬಾಗಲಕೋಟೆ ಮತಕ್ಷೇತ್ರ, ಇಲ್ಲೇ ನನ್ನ ಪಕ್ಕಕ್ಕೆ ಸಿದ್ದನಕೊಳ್ಳ, ಚಿಲ್ಲಾಪುರು, ಬೆನ್ಕನವಾರಿ, ಕ್ಯಾದಿಗೇರಿ ನನ್ನ ಮತಕ್ಷೇತ್ರ. ಯಾಕಂದರೆ ನಾವು ನೀವು ಹತ್ತಿರದಲ್ಲೇ ಇದ್ದೀವಿ. ಯಾಕಂದರೆ ಅಲ್ಲಿ ಕೂಡ ಅನೇಕ ಕೋಟೆ ಗೋಡೆಗಳಿದ್ದಾವೆ, ಶಿಲ್ಪಕಲೆಗಳಿದ್ದಾವೆ. ಮತ್ತು ಅದಷ್ಟಲ್ಲದೆ ಹುನಗುಂದಲ್ಲಿ ಕೂಡ, ಹುನಗುಂದ ಮತಕ್ಷೇತ್ರದಲ್ಲಿ ಕೂಡ ಚಾಲುಕ್ಯರು ರಚಿಸಿರುವಂಥ ಅನೇಕ ದೇವಸ್ಥಾನಗಳು ಇವತ್ತು ನಮಗೆ ಸಾಕ್ಷಿಯಾಗಿದ್ದಾವೆ. ಆದ ಕಾರಣ ಈ ಕ್ಷೇತ್ರವನ್ನು ನಾವೆಲ್ಲ ರಕ್ಷಣೆ ಮಾಡಬೇಕು. ಈ ಉತ್ಸವ ಮಾಡುವಂಥ ಉದ್ದೇಶ ಏನು? ಇತಿಹಾಸ ಪುಟಗಳಲ್ಲಿ ಏನಿತ್ತು, ಇತಿಹಾಸ ಹೇಗೆ ಆಯಿತು, ಚಾಲುಕ್ಯರು ಇಮ್ಮಡಿ ಪುಲಕೇಶಿಯವರು ಯಾವ ರೀತಿ ಅವರ ರಾಜಧಾನಿಯನ್ನು ನಡೆಸಿದ್ರು, ಇವತ್ತು ದಕ್ಷಿಣ ಪತೇಶ್ವರ ಅನಿಸ್ಕೊಂಡಿರುವಂಥ ಏಕೈಕ ವ್ಯಕ್ತಿ ಅದು ಇಮ್ಮಡಿ ಪುಲಕೇಶಿಯವರು ಆಗಿದ್ರು ಅನ್ನೋದನ್ನು ನಾವು ಮರೆಯೋ ಹಾಗಿಲ್ಲ ಬಂಧುಗಳೇ. ಆ ಇತಿಹಾಸವನ್ನು ಮರುಕಳಿಸಬಾರ್ದು, ಮರಿಬಾರ್ದು ಅನ್ನೋ ಕಾಲಕ್ಕೆ ಈ ಉತ್ಸವವನ್ನು ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ಹೇಳ್ತಾರೆ, ಏನು ಉತ್ಸವವನ್ನು ಮಾಡ್ತಾರ. ಉತ್ಸವವನ್ನು ಕೇವಲ ಮನೋರಂಜನೆಗಾಗಿ ನಾವು ಮಾಡ್ತಾ ಇಲ್ಲ. ಉತ್ಸವವನ್ನು ಕೇವಲ ಮನೋರಂಜನೆಗೋಸ್ಕರ ನಾವು ಮಾಡ್ತಾ ಇಲ್ಲ. ಇದು ಇತಿಹಾಸ ಭರಿತವಾದಂಥ ನಾಡು, ಕನ್ನಡ ನಾಡು, ಕನ್ನಡ ಭಾಷೆ, ಕನ್ನಡ ಜಲ, ಕನ್ನಡ ಭೂಮಿಯನ್ನು ಇವತ್ತು ಕೀರ್ತಿಯನ್ನು ಹೆಚ್ಚಿಸೋದಕ್ಕೋಸ್ಕರ ಇವತ್ತು ನಮ್ಮ ಸರ್ಕಾರ ಎಲ್ಲ ಉತ್ಸವವನ್ನು ಮಾಡ್ತಾ ಇದೆ. ಯಾಕಂದ್ರೆ ನಮ್ಮ ಮುಂದಿನ ಪೀಳಿಗೆ, ಈ ದೇಶದ ಪ್ರಜೆಗಳು, ಈ ನಾಡಿನ ಪ್ರಜೆಗಳು ಇವತ್ತು ಇತಿಹಾಸವನ್ನು ಎಲ್ಲರಿಗೂ ಹೇಳುವಂಥ ನಿಟ್ಟಿನಲ್ಲಿ ಆಗಬೇಕು. ಯಾಕಂದರೆ ಇದನ್ನು ರಕ್ಷಣೆ ಮಾಡುವಂಥದ್ದು ನಮ್ಮದು, ಸಂರಕ್ಷಣೆ ಮಾಡಬೇಕು ನಾವು. ಅದಕ್ಕೆ ನಾನು ಐಹೊಳೆ ಗ್ರಾಮಸ್ಥರಿಗೆ ವಿಶೇಷವಾಗಿ ನಾನು ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ, ಇದನ್ನು ರಕ್ಷಣೆ ಮಾಡುವಂಥ ಕರ್ತವ್ಯ ತಮ್ಮದಾಗಬೇಕು. ಯಾಕಂದರೆ ಭಾಳಷ್ಟು ಪುರಾತತ್ವನ ಕಾಲದಿಂದ ಇರುವಂತಹ ಶಿಲೆಗಳನ್ನು, ವಾಸ್ತುಶಿಲ್ಪವನ್ನು ನಾವೆಲ್ಲ ಉಳಿಸ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ದಯವಿಟ್ಟು ವಿನಂತಿ ಮಾಡ್ಕೋತೀನಿ. ಯಾಕಂದರೆ ಭಾಳ ಸುಂದರವಾದ ಈ ಒಂದು ಕ್ಷೇತ್ರ, ಈ ಕ್ಷೇತ್ರವನ್ನು ನಾವು ರಕ್ಷಣೆ ಮಾಡದಿದ್ದರೆ ಇನ್ನು ಬೇರೆಯವರು ಯಾರು ಮಾಡೋದಕ್ಕೆ ಸಾಧ್ಯ ಅನ್ನೋದನ್ನು ಕೂಡ ನಾವು ಅರಿವಿಟ್ಕೊಂಡು ನಡಿಬೇಕಾಗತ್ತೆ. ಯಾಕಂದರೆ ಈ ಕ್ಷೇತ್ರ ಉಳಿದ್ರೆ ಈ ಒಂದು ಐಹೊಳೆಗೆ ಇರುವಂಥ ಘನತೆ, ಗೌರವ, ಆ ಕೀರ್ತಿ, ಆ ಶಿಲ್ಪಕಲೆಗಳು ಶಾಶ್ವತವಾಗಿ ಉಳಿಯೋದಕ್ಕೆ ಸಾಧ್ಯ. ಯಾಕಂದರೆ ನಾನು ನೋಡ್ತಾ ಇರ್ತೀನಿ, ಯಾರೋ ಕುಳ್ಳು ಹಚ್ತಾರ, ಅಲ್ಲಿ ಯಾರೋ ಗಲೀಜು ಮಾಡ್ತಾರ. ನಾನು ಯಾಕಂದ್ರೆ ಇಲ್ಲೇ ಅಡ್ಡಾಡ್ತಿರ್ತೀನಿ. ಯಾಕಂದ್ರೆ ನಾನು ಸಿದ್ದನಕೊಳಕ್ಕೆ ಹೋಗ್ಬೇಕಾದ್ರೆ ಐಹೊಳೆ ಮ್ಯಾಗ ಹೋಗ್ಬೇಕು, ಕ್ಯಾದಿಗೇರಿಗೆ ಹೋಗ್ಬೇಕಂದ್ರೆ ಐಹೊಳೆ ಮ್ಯಾಚೆ ಹೋಗ್ಬೇಕು, ಬೆನ್ಕನವಾರಿಗೆ ಹೋಗ್ಬೇಕಂದ್ರೆ ಐಹೊಳೆ ಮ್ಯಾಗ ಹಾಸಿ ಹೋಗ್ಬೇಕು, ಚಿಲ್ಲಾಪುರ್ಗೆ ಹೋಗ್ಬೇಕಂದ್ರು ನಾನು ಹಿಂಗೆ ಹೋಗ್ಬೇಕು. ಅದಕ್ಕೆ ಇದನ್ನು ರಕ್ಷಣೆ ಮಾಡುವಂಥದ್ದು ತಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ಭಾವಿಸಿ ತಾವೆಲ್ಲರೂ ಇದನ್ನ ರಕ್ಷಣೆಯನ್ನು ಮಾಡುವಂಥ ಕೆಲಸ ತಾವು ಮಾಡ್ತೀರಿ ಅನ್ನೋ ಒಂದು ಭರವಸೆಯೊಂದಿಗೆ ಈ ಒಂದು ಉತ್ಸವವನ್ನು ಇವತ್ತು ಭಾಳಷ್ಟು ಜನ ಕಲಾವಿದರು, ನಮ್ಮ ನಾಡಿನ ಹೆಸರಾಂತ ಕಲಾವಿದ, ನಮ್ಮ ನಾಯಕ ನಟ ಡಾಲಿ ಧನಂಜಯ ಅವರು ಈಗಾಗಲೇ ಬಂದು ಇಲ್ಲೇ ವೇದಿಕೆ ಪಕ್ಕ ಕಾಯ್ತಾ ಇದ್ದಾರೆ. ಮತ್ತು ರಘು ದೀಕ್ಷಿತ್ ಅವರು ಬಂದಿದ್ದಾರೆ, ಇವತ್ತು ನಮ್ಮ ಗುರು ಕಿರಣ್ ಅವರು ಬಂದಿದ್ದಾರೆ. ಅನೇಕ ಕಲಾವಿದರ, ನಾಡಿನ ಹೆಸರಾಂತ ಕಲಾವಿದರು ಇವತ್ತು ಇಲ್ಲಿ ಆಗಮಿಸಿದ್ದಾರೆ. ಅವರ ಒಂದು ಕೊಡುವಂಥ ಆ ಒಂದು ಸಂಗೀತ ಪ್ರದರ್ಶನವನ್ನು ತಾವು ನೋಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ಈಗಾಗಲೇ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಭಾಳ ಅತ್ಯಂತ ಸೊಗಸಾಗಿ ಅವರ ಇತಿಹಾಸ ಪುಟಗಳನ್ನು ಓದಿಕೊಂಡು ಇವತ್ತು ಅರ್ಥಭರಿತವಾಗಿ ಅವರು ವಿಚಾರಧಾರೆಗಳನ್ನು ನಮಗೆಲ್ಲ ತಿಳಿಸಿದ್ದಾರೆ. ಇವತ್ತು ಕೊನೆಯದಾಗಿ ನಮ್ಮ ಬಾಯಕ ಮೇಟಿಯವರಾಗಿರ್ಬೋದು, ನಮ್ಮ ಮಲ್ಲಿಕಾರ್ಜುನ್ ಮೇಟಿಯವರಾಗಿರ್ಬೋದು, ಉಮೇಶ್ ಮೇಟಿಯವರಾಗಿರ್ಬೋದು, ಅವರ ಉಪಸ್ಥಿತಿ ಕೂಡ ಇವತ್ತು ಈ ಒಂದು ವೇದಿಕೆಗೆ ಕಳೆಯನ್ನು ತಂದಿದೆ ಅನ್ನೋ ಮಾತನ್ನು ನಾನು ಭಾಳ ಹೆಮ್ಮೆ ಅಂತ
ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಮೇಟಿಯವರು ನಮ್ಮೊಡನೆ ಇರದೇ ಇರ್ಬೋದು, ಆದರೆ ಅವರು ಮಾಡಿರುವಂಥ ಕಾರ್ಯ, ಅವರ ವಿಚಾರಧಾರೆಗಳು, ಅವರ ಒಂದು ಸಂಕಲ್ಪಗಳು ನಮ್ಮ ಹತ್ರ ಶಾಶ್ವತವಾಗಿದ್ದಾವೆ. ಈ ಜಿಲ್ಲೆಯನ್ನು ಮುನ್ನಡೆಸುವಂಥ ನಿಟ್ಟಿನಲ್ಲಿ ನಾವಾಗಿರ್ಬೋದು, ನಮ್ಮ ಚಿಮ್ಮನಕಟ್ಟಿಯವರಾಗಿರ್ಬೋದು, ನಮ್ಮ ಅನೇಕ ಶಾಸಕರು ಅವರ ಒಂದು ಸಂಕಲ್ಪವನ್ನು, ಈ ಐಹೊಳೆಯನ್ನು ಒಂದು ಶಾಶ್ವತವಾಗಿ ಸ್ಥಳಾಂತರವನ್ನು ಮಾಡಿ ಈ ಐಹೊಳೆಗೆ ಒಂದು ಸೌಂದರ್ಯವನ್ನು ತುಂಬುವಂಥ ಕೆಲಸ ನಾವೆಲ್ಲರೂ ಕೂಡಿ ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತೇನು ತಾವೆಲ್ಲ ಬಹುಸಂಖ್ಯಾತರಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಪಾಲ್ಗೊಂಡಿದ್ದೀರಿ, ತಮಗೂ ಕೂಡ ವೇದಿಕೆ ಪರವಾಗಿ ಅಭಿನಂದನೆಯನ್ನು, ಧನ್ಯವಾದಗಳನ್ನು ಅರ್ಪಿಸಿ, ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.